ಸರ್ ರಾಗ ಹೇಗಾಗಿದೆ ಆಕ್ಚುಲಿ? ರಾಗ ಯಾವತ್ತಾದ್ರೂ ಮತ್ತೆ ಕೂತ್ಕೊಂಡು ಅನ್ನಿಸ್ತಾ ನಾನು ಮಾಡಬಾರ್ದಿತ್ತು ಅಥವಾ ಅರ್ಲಿ ಸ್ಟೇಜ್ ಆಯ್ತು ಅಂತ? ನಾನು ರಾಗ ಕನ್ನಡದ ಬಹಳ ಹೆಮ್ಮೆಯ ಸಿನಿಮಾ. ಇವತ್ತು ಕೂಡ IMDb ತುಂಬಾ ದೊಡ್ಡ ರೇಟಿಂಗ್ಸ್ ಇದೆ. ಇವತ್ತು ಕೂಡ ಫಿಲ್ಮ್ ಸ್ಕೂಲ್ಗಳಲ್ಲಿ, ಚೆನ್ನೈ, ಕೇರಳ ಫಿಲ್ಮ್ ಸ್ಕೂಲ್ಗಳಲ್ಲಿ ಅದನ್ನ ತೋರಿಸ್ತಾರೆ. ವೈಟ್ ಹೌಸ್ ಅಲ್ಲಿ ಅದನ್ನ ಕಲರಿಂಗ್ ಯಾರೆಲ್ಲ ಬರ್ತಾರೆ, ಕಲರಿಂಗ್ ಪ್ಯಾಟರ್ನ್ ಬಂದಾಗ ನೋಡಿ ಕಲರಿಂಗ್ ಹಿಂಗ್ ಮಾಡ್ಬೇಕು, ಆರ್ಟ್ ವರ್ಕ್ ಹಿಂಗಿರ್ಬೇಕು, ಒಂದು ಸಿನಿಮಾದ ಕಲರ್ ಪ್ಯಾಲೆಟ್ ಹಿಂಗಿರ್ಬೇಕು ಅಂತ ಇವತ್ತು ಕೂಡ 7 ವರ್ಷ ಆದ್ರೂ ಕೂಡ ರಾಗವನ್ನ ಟೆಕ್ನಿಷಿಯನ್ಸ್ಗಳು ಬಹಳ ಇಷ್ಟಪಟ್ಟಿದ್ದಾರೆ. ಸಿನಿಮಾ ಈಗೂ ಮಾಡ್ಬೋದಾ, ಒಂದು ವಿಂಟೇಜ್ ಅನ್ನ ನಾವು ಹಿಂಗೆ ಕ್ರಿಯೇಟ್ ಮಾಡ್ಬೋದಾ, ಒಂದು ಫೇರಿ ಟೇಲ್ ನಾವು ಹಿಂಗೆಲ್ಲ ಕ್ರಿಯೇಟ್ ಮಾಡ್ಬೋದಾ? ಅದು ನನ್ನ ಸಿನಿಮಾ ಅಲ್ಲ, ಅದು ಟೆಕ್ನಿಷಿಯನ್ ಸಿನಿಮಾ. ದಟ್ ಇಸ್ ಅ ಟೆಕ್ನಿಷಿಯನ್ ಸಿನಿಮಾ. ವೈದಿ ಅಂತ ದೊಡ್ಡ ಕ್ಯಾಮರಾಮ್ಯಾನ್, ಅರ್ಜುನ್ ಜನ್ಯ ಅಂತ ಅವರ 75th ಮೂವಿ, ಅದು 25ನೇ ಸಿನಿಮಾ. ಅದು ನಾವು ಸೆಲೆಬ್ರೇಟ್ ಮಾಡಿದೀವಿ. ಅವ್ರಿಗೆ ಏನ್ ಬೇಕಾದ್ರೆಲ್ಲ ಕೊಟ್ಟಿದೀವಿ. ಒಳ್ಳೊಳ್ಳೆ ಸಿಂಗರ್ಸ್ಗಳು, ಗುಣ ಅಂತ ಆರ್ಟ್ ಡೈರೆಕ್ಟರ್, PC ಶೇಖರ್ ಅಂತ ಅದ್ಭುತ ನಿರ್ದೇಶಕರು, ಬಾಮ ಆರ್ಟಿಸ್ಟ್ಗಳು, ಅವಿನಾಶ್ ಸರ್. ಅದು ಇಟ್ ವಾಸ್ ಎ ಜರ್ನಿ. ಒಬ್ಬ ನಿರ್ಮಾಪಕನಾಗಿ ನನ್ನ ಸಿನಿಮಾ ಪ್ಯಾಷನ್ ಏನಿದೆ, ನಾನು ಏನು ಆಸೆ ಪಡ್ತಾ ಇದ್ದೆ, ಸೆಟ್ಗಳಲ್ಲಿ ನಾನು ಏನು ಆಸೆ ಪಡ್ತಾ ಇದ್ದೆ, ಅಥವಾ ಒಂದು ಕಥೆಯಲ್ಲಿ ನಾನು ಏನು ಆಸೆ ಪಡ್ತಾನೆ, ನಾನು ಎಲ್ಲವನ್ನೂ ಕೂಡ ಒಬ್ಬ ನಿರ್ಮಾಪಕನಾಗಿ, ಒಬ್ಬ ಚಿತ್ರದ ಮುಖ್ಯ ಪಾತ್ರಧಾರಿಗೆ ನಾನು ಮಾಡಿದ್ದೀನಿ. ಬಟ್ ಅದು ರಿಲೀಸ್ ವಾಸ್ ವೆರಿ ಬ್ಯಾಡ್ ರಿಲೀಸ್. ನಿಮ್ಮಂತ ನೂರಾರು ಸ್ನೇಹಿತರು ಬೇಡ, ಬಾಹುಬಲಿ ಜೊತೆ ಬೇಡ ಅಂತ ಹೇಳಿದ್ರು ಕೂಡ ಆಗ ನನಗೆ ಇದ್ದಂತ ಒಂದು ಮದ, ಯಾಕೆ ನಮ್ಮ ಕನ್ನಡ ಸಿನಿಮಾ ಅಲ್ವಾ, ಯಾಕೆ ರಂಗಿತರಂಗ ಗೆದ್ದಿಲ್ವಾ ಬಾಹುಬಲಿ ಪಾರ್ಟ್ 1 ಜೊತೆ? ಯಾಕಂದ್ರೆ ನಂದು ಇವತ್ತು ಟ್ರೆಂಡಿಂಗ್ ಅಲ್ಲಿದೆ. ನನ್ನ ಟ್ರೈಲರ್ ಇವತ್ತು 3 ವಾರದಿಂದ ಟ್ರೆಂಡಿಂಗ್ ಅಲ್ಲಿದೆ, ಹಾಡುಗಳು ಟ್ರೆಂಡಿಂಗ್ ಅಲ್ಲಿದೆ. ಜಿ ಮ್ಯೂಸಿಕ್ ಅವರು ನನ್ನ ಸಾಂಗ್ ಅನ್ನ ಅಷ್ಟು ದೊಡ್ಡ ರೇಟ್ಗೆ ತಗೊಂಡು, ಅಪೂರ್ವ ಆದ್ಮೇಲೆ ಅಪೂರ್ವಗೆ ಅಷ್ಟೇ ದುಡ್ಡು ಕೊಟ್ಟು ನನ್ನ ರಾಗವನ್ನ ತಗೊಂಡಿದ್ದಾರೆ. ಅಂದ್ಮೇಲೆ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಬಹಳ ದೊಡ್ಡ ಒಂದು ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ಆಗೋಯ್ತು ನನಗೆ. ಇಲ್ಲ ಅಂದ್ರೆ ಈಗಿನ ಜನರೇಷನ್ಗೆ, ಈಗಿನ ಕಾಲಕ್ಕೆ, ಈ ಕಾಲಘಟ್ಟಕ್ಕೆ ಸಿನಿಮಾ ರಿಲೀಸ್ ಮಾಡಿದ್ರೆ ದೊಡ್ಡ ಹಿಟ್. ಬಟ್ ಈಗ ನನ್ನದು ತಮಿಳ್ ವರ್ಷನ್ ರೆಡಿ ಇದೆ, ಮಲಯಾಳಂ ವರ್ಷನ್ ರೆಡಿ ಇದೆ. ಮೊನ್ನೆ ತಾನು ಸೆನ್ಸಾರ್ ಮಾಡಿದ್ದೀನಿ. ಮಲಯಾಳಂ ಒಬ್ಬರು ಎಕ್ಸಿಬಿಟರ್ಗೆ ತೋರಿಸಿದಿರಿ, ಸ್ಟನ್ ಆಗಿದೆ. ಈ ಸಿನಿಮಾ 20 ವರ್ಷ ಆದ್ಮೇಲೂ ಕೂಡ ನೀವು ರಿಲೀಸ್ ಮಾಡಿದ್ರೆ ಸಿನಿಮಾ ಓಡುತ್ತೆ. ಯಾಕಂದ್ರೆ ಅಲ್ಲಿ ಯಾವುದೇ ಕಾಲಘಟ್ಟ ಇಲ್ಲ, ಒಂದು ಫೇರ್ ಟೇಲ್, ಒಂದು ಕಾಲ್ಪನಿಕ ಜಗತ್ತನ್ನ ನಾವು ಕಟ್ಕೊಂಡಿದೀವಿ. ಇಂಥ ಊರು, ಇಂಥ ಜಾಗ, ಇಂಥ ಟೈಮು ಅನ್ನೋದನ್ನ ನಾವು ಮೆನ್ಷನ್ ಮಾಡಿದ್ವಿ. ಅದು ನಿರ್ದೇಶಕರ ಬುದ್ಧಿವಂತಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ನಿರ್ಮಾಪಕನಾಗಿ ನನಗೆ ನೋವಿದೆ. ಕಮರ್ಷಿಯಲ್ ಆಗಿ ನನ್ನ ದುಡಿಮೆ, ನನ್ನ ನಂಬಿ ಬಂಡವಾಳ ಹಾಕಿದಂಥವರಿಗೆ ನಾನು ನ್ಯಾಯ ಒದಗಿಸೋಕೆ ಆಗಲಿಲ್ಲ, ಸಾಲಗಾರನಾಗ್ಬಿಟ್ಟೆ ಅನ್ನೋದು ಒಬ್ಬ ನಿರ್ಮಾಪಕರಾಗಿ. ಕಲಾವಿದನಾಗಿ ರಾತ್ರಿ 12 ಗಂಟೆಗೆ ನಾನು ಎಬ್ಸಿ ಕೇಳಿದ್ರು ಕೂಡ ನಿಮ್ಮ ಸಿನಿ ಜರ್ನಿಯ ಬೆಸ್ಟ್ ಸಿನಿಮಾ ಯಾವುದು, ನಿಮ್ಗೆ ಆತ್ಮ ತೃಪ್ತಿ ಕೊಟ್ಟಂತ ಸಿನಿಮಾ ಯಾವುದು ಅಂತ ಕೇಳಿದ್ರೆ ರಾಗ ಅಂತೀವಿ, ಘಂಟಾಘೋಷ ಬಹಳ ಖುಷಿಯಾಗಿ ಹೇಳ್ತೀವಿ. ಹೆಮ್ಮೆ ಇದೆ. ಅದು ಒಳ್ಳೆ ಸಿನಿಮಾ ಕನ್ನಡ ಜಗತ್ತಿಗೆ ಕೊಟ್ಟಿದ್ದಕ್ಕೆ ಬಹಳ ಹೆಮ್ಮೆ ಇದೆ. ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಭಯ ಆಗ್ತಾ ಇದೆ. ಅದೇ ಕ್ವಾಲಿಟಿ ನಾನು ಕೊಡ್ತೀರಾ? ಮಿತ್ರ ಎಂಟರ್ಟೈನರ್ ಸಿನಿ ಕ್ರಿಯೇಷನ್ಸ್ ಅಲ್ಲಿ ನನ್ನ ನೆಕ್ಸ್ಟ್ ಪ್ರೊಡಕ್ಷನ್ ಅದನ್ನ ಮೀರಿಸುವಂತ ಪ್ರೊಡಕ್ಷನ್ ಆಗಬೇಕು. ಅದಕ್ಕೋಸ್ಕರ ಪ್ರಯತ್ನಗಳು ನಡೀತಾ ಇದೆ, ಶ್ರಮ ಇದೆ. ಸೋಲೋದು ಹೇಗೆ ಅಂತ ಕಲ್ತಿದ್ದೀನಿ, ಗೆಲ್ಲೋದಿನ್ನು ಸುಲಭ ಅನ್ನೋದು ನಂಬಿಕೆ. ಲವ್ಲಿ. ಬಟ್ ಅದು ಕೊಟ್ಟಂತಹ ಒಂದು ಪೆಟ್ಟು, ಫಿನಾನ್ಷಿಯಲಿ ಕೊಟ್ಟಂತಹ ಪೆಟ್ಟು, ಅದರಿಂದ ಹೇಗೆ ಹೊರಬಂದ್ರಿ ಅಥವಾ ಹೊರ ಬರ್ತಾ ಇದ್ರೆ? ಎಷ್ಟು ದೊಡ್ಡ ನಿಮಗೆ ಪೆಟ್ಟು ಬಿತ್ತು? ಸಾಧಾರಣ ಒಬ್ಬ ಕಲಾವಿದನಿಗೆ 5 ಕೋಟಿ ರೂಪಾಯಿ ಕಳ್ಕೊಳ್ಳೋದು ಅನ್ನೋದು ಬಹಳ ದೊಡ್ಡ. ಸೊ ಮನೆ ದುಡ್ಡಾದ್ರೆ ಜೊತೆಗೆ ಸಾಲ, ಬಡ್ಡಿ, ಇದೆಲ್ಲವೂ ಕೂಡ ಒಂದು 5-6 ವರ್ಷಗಳ ನನ್ನನ್ನು ನರಕಯಾತನೆ ಅಂತ ಮಾಡಿದೆ. ಅದು ನನಗೆ ಅನಿಸುತ್ತು ಇದರಲ್ಲಿ ದೇವರದೊಂದು ಲೀಲೆ ಇದೆ. ನನಗೆ ಆ ಕಷ್ಟ ತಗೊಳ್ಳೋಕೆ ಯಾರಿಗೆ ತಾಕತ್ತಿದೆ ಅವ್ರಿಗೆ ಮಾತ್ರ ದೇವ್ರಿಗೆ ಕಷ್ಟ ಕೊಡೋದು. ವೆರಿ ಟ್ರೂ. ಹೌದು. ನನ್ನನ್ನು ಸೀಸನ್ ಮಾಡಿಬಿಟ್ರು, ನನ್ನನ್ನು ರೆಡಿ ಮಾಡಿಬಿಟ್ರು, ನನ್ನಲ್ಲಿರುವಂಥ ಒಂದು ಓವರ್ ಕಾನ್ಫಿಡೆನ್ಸನ್ನು ತೆಗೆದುಬಿಟ್ರು, ನನ್ನಲ್ಲಿರುವಂಥ ಸ್ವಲ್ಪ ದುರಹಂಕಾರವನ್ನು ತೆಗೆದುಬಿಟ್ರು. ನನಗೊಂದು ಒಳ್ಳೆ ಟೈಮ್ ಕೊಟ್ಟರು ನನ್ನ ಪಾಲಿಷ್ ಮಾಡೋದಕ್ಕೆ, ನನ್ನನ್ನು ನಾನು ತಿದ್ಕೊಳ್ಳೋದಕ್ಕೆ, ನನ್ನನ್ನು ಕಂಡುಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಈ ಒಂದು 6 ವರ್ಷದ ಗ್ಯಾಪ್ ಏನಿದೆ ಓವರ್ಕಮ್ ಆಗಿದ್ದೀನಿ. ಆಮೇಲೆ ನಾವೇನು ಕೋಟಿ ಇಟ್ಕೊಂಡು ಬಂದವರಲ್ಲ ಸರ್. ಇಲ್ಲಿಗೆ ನಾವೊಂದು ಶೂಟ್ ಕೇಸು ಮಕ್ಕಳನ್ನ ಇಟ್ಕೊಂಡು ಕೆಂಪು ಬಸ್ ಎತ್ಕೊಂಡು ಬಂದಂತು 1,500 ರೂಪಾಯಿ ಬಾಡಿಗೆ ಕಟ್ಟೋದಕ್ಕೆ 600 ರೂಪಾಯಿ ನಮಗೆ ಸೀರಿಯಲ್ ಸಿಗ್ತಾ ಇತ್ತು ತಿಂಗಳ ದಿವಸಕ್ಕೆ. 21 ದಿವಸ ಕೆಲಸ. ಚೆಕ್ ಬಂದರೆ ಬ್ಯಾಂಕಿಗೆ ಹಾಕಿದ್ರೆ ಲೇಟ್ ಆಗುತ್ತೆ, ಚೆಕ್ ಡಿಸ್ಕೌಂಟ್ ಮಾಡ್ಕೊಂಡು ಬದುಕುವಂಥವ್ರು ನಾವು. ಇವತ್ತು ದೇವರು ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ, ಇಷ್ಟು ಹೆಸರನ್ನು ಕೊಟ್ಟಿದ್ದಾರೆ, ಇಷ್ಟು ಮನೆ, ಆಳು ಕಾಳು ಎಲ್ಲವನ್ನೂ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಇಲ್ಲಿಂದಲೇ ಆಗಿದ್ದು. ಇಷ್ಟೆಲ್ಲ ಕೊಟ್ಟಾದ್ರೆ ನನಗೆ ಇನ್ನೂ ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು, ಅದನ್ನು ಕೊಟ್ಟಿರುವಂಥ ಅವಕಾಶವನ್ನು ದುರುಪಯೋಗ ಮಾಡ್ಕೋಬೋದು ಅನ್ನೋ ಪಾಠವನ್ನು ನನಗೆ ಕಲಿಸ್ಕೊಟ್ಟಿದ್ದಾರೆ.
ಓಕೆ ಅಂಡ್ ಆ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ನಿಮಗೆ ಕೊಟ್ಟಂತ ಒಂದು ಸಪೋರ್ಟ್ ಆಫ್ ಕೋರ್ಸ್ ಯಾಕಂದ್ರೆ ಬಿಗ್ಗೆಸ್ಟ್ ಸ್ಟ್ರೆಂತ್. ಇವತ್ತು ನಾನು ಏನಾಗಿದ್ದೀನಿ, ಇಷ್ಟು ಕಾನ್ಫಿಡೆಂಟ್ ಆಗಿ ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದರ ಸಿಂಹಪಾಲು ಕೂಡ ನನ್ನ ಮಡದಿಗೆ ಮತ್ತು ನನ್ನ ಮಕ್ಕಳಿಗೆ. ಯಾಕಂದ್ರೆ ಯಾವ ಟೈಮಲ್ಲೂ ಕೂಡ ಹಿಗ್ಗದೆ ಕುಗ್ಗದೆ ಕಾಲೆಳೆಯದೆ ಒಂದು ನೆರಳಾಗಿ ನನ್ನ ಜೊತೆ ನಿಂತ್ಕೊಳ್ಳೋದಿದೆಯಲ್ಲ ಸರ್, ನಾನು ಎಲ್ಲೋ ಯಾವುದೋ ಜನ್ಮ ಪುಣ್ಯ ಮಾಡಿದ್ದೀನಿ ಅಂಥವ್ರನ್ನ ಪಡ್ಕೊಳ್ಳುವಂಥದ್ದು. ಒಂದು ದಿನ ನನಗೆ ನಿರಾಶೆ ಆಗಿಲ್ಲ, ಒಂದು ದಿನ ನನ್ನ ಪ್ರಶ್ನೆ ಕೇಳಲಿಲ್ಲ. ನನ್ನ ಖುಷಿದೇ ಸಂಪೂರ್ಣ ಖುಷಿ. ಒಂದು ಸಣ್ಣ ಮಗುವನ್ನ ಹೆಂಗೆ ಪ್ಯಾಂಪರ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ನನ್ನ ಮುದ್ದು ಮಾಡಿದ್ದಾರೆ. ಈಗಲೂ ಈ ನಿಮಿಷ ಕೂಡ ಎಲ್ಲವನ್ನು ಬಿಟ್ಟು ನನಗೋಸ್ಕರ ನನ್ನನ್ನೇ ಅಪ್ಪ ಅಮ್ಮ ಅಣ್ಣ ತಮ್ಮ ಇಲ್ಲ ಅವರೊಬ್ಬರೇ. ಅವ್ರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಅವ್ರು ಯಾವತ್ತೂ ನಿರಾಶೆ, ಅವ್ರು ತಪ್ಪು ಮಾಡಲ್ಲ ಅನ್ನೋದು ಅತಿಯಾದಂಥ ನಂಬಿಕೆ ನನ್ನ ಮೇಲೆ. ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಮೈ ಫ್ಯಾಮಿಲಿ, ಮೈ ಫ್ರೆಂಡ್ಸ್. ಸರ್ ನೀವು ಕೇರಳದಿಂದ ಇಲ್ಲಿಗೆ ಬಂದದ್ದು ಅಲ್ವಾ? ಕೇರಳ ಮೂಲ. ನಾನು ಹುಟ್ಟಿದ್ದು ಕೇರಳದಲ್ಲಿ. ನನ್ನ ಬಾಲ್ಯ ಸ್ವಲ್ಪ ವರ್ಷಗಳ ಕಾಲ ಕೇರಳದಲ್ಲಾಯಿತು. ನಮ್ಮ ತಂದೆಗೆ ಇದೇ ರೀತಿ ಒಂದು ರಿಸೆಷನ್ ಸ್ಟಾರ್ಟ್ ಆಗಿತ್ತು. ಅವರು ಬಹಳಷ್ಟು ದೊಡ್ಡ ಸ್ವಾಭಿಮಾನಿ, PK ಜಾರ್ಜ್ ಅಂತ ಅವ್ರ ಹೆಸರು. ಪಾರ್ಟ್ ಟೈಮ್ ರಾಜಕಾರಣಿ ಕೂಡ ಆಗಿದ್ರು. ಆಮೇಲೆ ಈ ಮಸಾಲೆ ಪದಾರ್ಥಗಳು ಅದನ್ನ ಬಹಳ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅವ್ರ ಬಿಸ್ನೆಸ್ ಅಲ್ಲಿ. ಅವರಿಗೆ ದೊಡ್ಡ ಮೋಸ ಆಗುತ್ತೆ, ಬಿಸ್ನೆಸ್ ಅಲ್ಲಿ ದೊಡ್ಡ ಒಂದು ಸಮಸ್ಯೆ ಆಗುತ್ತೆ. ಸ್ವಾಭಿಮಾನಿ ಆಗಿರೋ ಕಾರಣ ಅಣ್ಣ ತಮ್ಮಂದಿರನ್ನ ಎದುರಿಸುವಂಥದ್ದು ಕಷ್ಟ ಅವರಿಗೆ ಆಗುತ್ತೆ. ಆಗ ಅವರು ಈ ಟುಕ್ ಎ ಚಾನ್ಸ್ ಟು ಅಲ್ಲಿದೊಂದು ನಮ್ಮೆಲ್ಲರನ್ನ ಕರ್ಕೊಂಡು ತುಂಬ ಚೆನ್ನಾಗಿದೆ ಅಂತ ನಮ್ಮನ್ನ ಕರ್ಕೊಂಡ್ಬಂದು ಗಂಡಿಬಾಗಿಲು, ಬೆಳ್ತಂಗಡಿ ಧರ್ಮಸ್ಥಳ ಪಕ್ಕದಲ್ಲಿ ಒಂದು ಗಂಡಿಬಾಗಿಲು ಅಂತ ಬಹಳ ಸುಂದರವಾದಂಥ ಊರು. ಒಂದು ಕಾಸ್ಮೋಪಾಲಿಟನ್, ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಎಲ್ಲರೂ ಇರುವಂಥ ಒಂದು, ಬಹುತೇಕ ಕೇರಳದವರೇ ಇರುವಂಥದ್ದು ರಬ್ಬರ್ ಬಿಸ್ನೆಸ್. ಕರ್ನಾಟಕದಲ್ಲಿ ಆ ಥರ ಒಂದು ಊರಿದೆ ಅಂತ ಹೇಳಿದ್ರೆ ಬಹಳ ವಿಸ್ಮಯ ಅನಿಸುತ್ತೆ ನಿಮಗೆ. ಹಳ್ಳ ಕೊಳ್ಳ ಕೆರೆ, ಈ ಕಡೆ ತುಳುನಾಡ ಸಂಸ್ಕೃತಿ, ಈ ಕಡೆ ಎಲ್ಲವೂ ಕೂಡ ಇರುವಂತ ಒಂದು ಜಾಗ. ಅದು ವಿಶೇಷವಾಗಿ ಈ ಕಡೆ ನೋಡಿದ್ರೆ ಮಲೆನಾಡು ಅಂತ ಅನಿಸುತ್ತೆ, ಈ ಕಡೆ ನೋಡಿದ್ರೆ ಬಯಲುಸೀಮೆ ಅಂತ ಅನಿಸುತ್ತೆ, ಈ ಕಡೆ ನೋಡಿದ್ರೆ ಈ ಎಲ್ಲೋ ನಮ್ಮ ಗುಡ್ಡಗಾಡು ಪ್ರದೇಶ ಅಂತ ಅನಿಸುತ್ತೆ. ವಿಶೇಷವಾದ ಊರು. ಅಲ್ಲಿ ನಮ್ಮ ಬಾಲ್ಯ ಆಗುತ್ತೆ.